Hi, hello everyone. Welcome back. So today we are going to discuss about a simple strategy how to choose the right medical college. ಸಿ ಇವಾಗ ತಾನೇ ನಿಮಗೆ ನೀಟ್ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿದೆ. ರಿಸಲ್ಟ್ ಅಲ್ಲಿ ಸ್ವಲ್ಪ ನಿಮ್ಗೆ ಅನಿಸ್ತಾ ಇರುತ್ತೆ ಟಾಪರ್ಸ್ಗಳು ತುಂಬಾ ಇದ್ದಾರೆ ಅಂತ ಹೇಳಿ. ಓಕೆ, ಸೊ ಇದ್ರ ಜೊತೆಗೆ ತುಂಬಾನೇ ಫ್ಯಾಕ್ಟರ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಬಿಫೋರ್ ಚೂಸಿಂಗ್ ದ ಮೆಡಿಕಲ್ ಕಾಲೇಜ್. ರೈಟ್, ನಿಮ್ಮ ರ್ಯಾಂಕಿಂಗ್ ಯಾವ್ದಾದ್ರು ಆಗಿರ್ಲಿ, ಅದು ಖಂಡಿತ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಜೊತೆಗೆ ರ್ಯಾಂಕಿಂಗ್ ಮೇಲೂ ಕೂಡ ತುಂಬಾನೇ ಡಿಪೆಂಡ್ ಆಗಿರುತ್ತೆ. ಸೊ ನೋಡೋಣ ಯಾವ ಯಾವ ಫ್ಯಾಕ್ಟರ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಬೇಕು ಒಳ್ಳೆ ಕಾಲೇಜ್ ಅನ್ನ ನಾವು ಚೂಸ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಹಿಯರ್ ಆರ್ ದ ಫ್ಯಾಕ್ಟರ್ಸ್. ಫಸ್ಟ್ ವಿ ನೀಡ್ ಟು ನೋ ಎಷ್ಟು ಸೀಟ್ಸ್ ಗಳಿರುತ್ತೆ ಪರ್ಟಿಕ್ಯುಲರ್ ಕಾಂಬಿನೇಷನ್ಸ್ಗೆ ಅಥವಾ ಪರ್ಟಿಕ್ಯುಲರ್ ಕೋರ್ಸ್ಗಳಿಗೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ. ಅಂಡ್ ಹಿಯರ್ ಇಟ್ ಈಸ್ the cutoff 2024 cutoff ranking 2024 actually more or less 2023 ತರನೇ ಇದೆ. ಅದರ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ಗಳು ಅಥವಾ ಬಂದಿರೋದ್ರಿಂದ ರ್ಯಾಂಕಿಂಗ್ ಕೂಡ ಏನಾಗಿದೆ ಹೈ ಹೊರಟೋಗಿದೆ. ಓಕೆ, ಸೊ ಕಟ್ ಆಫ್ ರ್ಯಾಂಕಿಂಗ್ ಬಂದು ನೀಟ್ 2024 ಅಲ್ಲಿ ಸೊ ಆಕ್ಚುಲಿ ಪರ್ಸೆಂಟೈಲ್ ಅನ್ನು ಕೂಡ ಕನ್ಸಿಡರ್ ಮಾಡಿ. ಸೊ ಜನರಲ್ ಮತ್ತೆ ಜನರಲ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಚಾಲೆಂಜ್ಡ್ SC ST OBC ಅಗೈನ್ ಅಲ್ಲೂ ಕೂಡ PH ಬರುತ್ತೆ. ಮತ್ತೆ ST ಇಷ್ಟು ಕೆಟಗರಿಗಳ ಮೇಲ್ಭಾಗದಲ್ಲಿ ಇಲ್ಲಿ ಪರ್ಸೆಂಟೈಲ್ ಬಂದು 50th 45th 40th ಮತ್ತೆ 40th ಇದೆ. ಓಕೆ, ಸೊ ದಟ್ ವಿ ನೀಡ್ ಟು ಕನ್ಸಿಡರ್ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾಟಗರಿ. ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ನೀಟ್ ಕಟ್ ಆಫ್ ಸ್ಕೋರ್ಸ್ ಇನ್ 2024 ಯಾವ ತರ ಕಟ್ ಆಫ್ ಇದೆ ಹಾಗೆ ನೋಡಿ. ಸೊ ಇಲ್ಲಿ ಆಲ್ಮೋಸ್ಟ್ ಜನರಲ್ಗೆ ಬಂದಾಗ 720 to 164. ಸೊ ಇವಾಗ ನಿಮಗೆ ನಿಮ್ಮ ರ್ಯಾಂಕಿಂಗ್ ಗೊತ್ತಿದೆ. ಸೊ ನಿಮ್ಮ ರ್ಯಾಂಕಿಂಗ್ ಅಂತ ಹೇಳಿದ್ರೆ ಯು ಹವ್ ಗಾಟ್ ದ ದ ರಿಸಲ್ಟ್. ಆ ರ್ಯಾಂಕಿಂಗ್ ಅಲ್ಲಿ ನಿಮಗೆ ಮಾರ್ಕ್ಸ್ ಕೂಡ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಡಿಫ್ರೆಂಟ್ ಕೋರ್ಸ್ ಗಳನ್ನ ಚೂಸ್ ಮಾಡಬೇಕಾದ್ರೆ ನೀಟ್ ಅಲ್ಲಿ ಕೋರ್ಸ್ ಅಂತ ಹೇಳಿದ್ರೆ ಯಾವ್ದು ಬರಬಹುದು. ಸೊ ಈಗ ಕಟ್ ಆಫ್ ರ್ಯಾಂಕಿಂಗ್ ಗೊತ್ತಾಯ್ತು. ಅಂಡ್ ಹಿಯರ್ ಇಟ್ ಕಮ್ಸ್ ಮೆಡಿಕಲ್ ಸೀಟ್ಸ್ ಎಷ್ಟಿದೆ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಗಳಿಗೆ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಕೋರ್ಸ್ ಇನ್ಸ್ಟಿಟ್ಯೂಷನ್ ಟೈಪ್ಸ್ ಗಳು ಮತ್ತೆ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಗಳು ಮತ್ತೆ ನಂಬರ್ ಆಫ್ ಕಾಲೇಜಸ್ ಎಷ್ಟಿದೆ. ಓಕೆ, ಆ ಕಾಲೇಜಸ್ ಗಳನ್ನ ಯಾವ್ದ್ರ ಮೇಲೆ ಯಾವ ಆಧಾರದ ಮೇಲೆ ಚೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು MBBS, ಓಕೆ, ದಟ್ ಈಸ್ ದ ಮೇನ್ ಕೋರ್ಸ್ ದಟ್ ವಿ ಆರ್ ಲುಕಿಂಗ್ ಫಾರ್. ಅದನ್ನೇ ಫಸ್ಟ್ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಅಲ್ಲಿ 1 lakh plus ಸೀಟ್ಸ್ ಗಳಿರುತ್ತೆ. ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ 645 ಕಾಲೇಜಸ್ ಆರ್ ದೇರ್ ಇನ್ ಇಂಡಿಯಾ. ಓಕೆ, ಇಷ್ಟು ಕಾಲೇಜಸ್ಗಳು MBBS ಗೆ ಅಂತ ಇದೆ. ನೆಕ್ಸ್ಟ್ BDS ಡೆಂಟಲ್ ಸೈನ್ಸ್ ಗೆ ಬಂದ್ರೆ ಆಲ್ಮೋಸ್ಟ್ 30,000 ಅಪ್ರಾಕ್ಸಿಮೇಟ್ 27,868 ಇದೆ. 318 ಕಾಲೇಜಸ್ ಆರ್ ದೇರ್ ಇನ್ಕ್ಲೂಡಿಂಗ್ ಕರ್ನಾಟಕನೂ ಸೇರಿದ ಹಾಗೆ 318 ಕಾಲೇಜಸ್ ಗಳಿದೆ. ಇನ್ನು ಆಯುಷ್ ಬಂದ್ರೆ ಇನ್ನು ಆಲ್ಮೋಸ್ಟ್ ಇವಾಗ ಆಯುರ್ವೇದಕ್ಕೆ ಬರ್ತಾ ಇದ್ರು. ರೈಟ್, ಸೊ ಆಯುಷ್ ಮತ್ತೆ BVSC ಅಂದ್ರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆಗಿರಬಹುದು. ಮತ್ತೆ ಇಲ್ಲಿಗೆ ಬಂದಾಗ 603 ಸೀಟ್ಸ್ ಗಳಿದೆ ಮತ್ತೆ 47 ಕಾಲೇಜಸ್ ಆರ್ ದೇರ್. ಇನ್ನು ಏಮ್ಸ್ ಅಲ್ಲಿ 1899 ಕರ್ನಾಟಕದಲ್ಲೂ ಕೂಡ ಇದೆ, ಹೌದಲ್ಲ. ಸೊ ಏಮ್ಸ್ ಗಳಿಗೆ ನೀವು ಏನ್ ಮಾಡ್ತಿರ್ತೀರಾ ಅಂತ ಗೊತ್ತಿರುತ್ತೆ. ಬಟ್ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಬೇಕಾದಷ್ಟು ಒಳ್ಳೆ ಕಾಲೇಜಸ್ ಗಳಿದೆ. ಸೊ ಅದನ್ನ ಯಾವ ತರ ಚೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಅದೇ ತರ ಇಲ್ಲಿ ಯಾವುದು ಜಿಪ್ಮರ್ ಅಂತ ಬಂದಾಗ 249 ಸೀಟ್ಸ್ ಅಂಡ್ ಓನ್ಲಿ 2 ಕಾಲೇಜಸ್ ಆರ್ ದೇರ್ ಇನ್ ಇಂಡಿಯಾ. ಸೊ ವಿ ಹ್ಯಾವ್ ಟು ಫೋಕಸ್ ದ ಕೋರ್ಸ್ ಫಸ್ಟ್. ನಾನು ಯಾವ ಕೋರ್ಸಿಗೆ ಹೋಗ್ತೀನಿ. ಸೊ ಅದೇ ತರ ಆ ಕೋರ್ಸ್ ಅಲ್ಲಿ ಓಕೆ ಯಾವ ಕಾಲೇಜಸ್ಗಳು ಗೊತ್ತಿರುತ್ತೋ ನಿಮ್ಗೆ ಸರೌಂಡಿಂಗ್ ಅಲ್ಲಿ. ನಾನು ಕರ್ನಾಟಕದಲ್ಲಿ ಓದ್ತೀನಿ ಅಂತ ಹೇಳಿ ಕರ್ನಾಟಕದ ಕಾಲೇಜಸ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದಕ್ಕೆ ಪರ್ಟಿಕ್ಯುಲರ್ ಕಾಲೇಜಸ್ಗಳಿಗೆ ಅಂತಾನೆ ಡಿಫ್ರೆಂಟ್ ಸ್ಟ್ರಾಟಜಿಗಳಿದೆ ನಮ್ಮ ಯೂಟ್ಯೂಬ್ ಅಲ್ಲೇನೆ. ಸೊ ಬೇರೆ ಬೇರೆ ಫ್ಯಾಕಲ್ಟೀಸ್ಗಳು ಮಾಡಿರೋದು. ಯು ಕ್ಯಾನ್ ಗೋ ಥ್ರೂ ದಟ್. ಯಾವ ಕಾಲೇಜಸ್ ಬೇಕು ಅಂತ ಹೇಳಿದ್ರೆ ಟಾಪ್ 10 ಕಾಲೇಜಸ್ ಇನ್ ಕರ್ನಾಟಕ ಅಂಡ್ ಇನ್ ಇಂಡಿಯಾ. ಓಕೆ, ಸೊ ನೌ ಲೆಟ್ಸ್ ಲುಕ್ ಇನ್ ಟು ದ ಪರ್ಟಿಕ್ಯುಲರ್ ಫ್ಯಾಕ್ಟರ್ಸ್ ದಟ್ ವಿ ನೀಡ್ ಟು ಫೋಕಸ್. ಸೊ ಯಾವ್ದನ್ನ ಫೋಕಸ್ ಮಾಡಬೇಕು ಕಾಲೇಜಸ್ ಗಳಿಗೆ ಸೇರ್ಕೋಬೇಕು ಅಂತ ಹೇಳಿದ್ರೆ, ನನಗೆ ಒಳ್ಳೆ ರ್ಯಾಂಕಿಂಗ್ ಬಂದಿದೆ ಇವಾಗ. ಓಕೆ, ಸೊ ಇವಾಗ ಒಂದು ಕಾಲೇಜಸ್ ಗಳಿಗೆ ಸುಮ್ಮನೆ ಸೇರ್ಕೊಳ್ಳೋದಿಕ್ಕಾಗಲ್ಲ. ಓಕೆ, ನೀವು ಒಳ್ಳೆ ಕಾಲೇಜಸ್ಗೆ ಸೇರ್ಕೊಂಡು ನಂತರ ಎಲ್ಲಿ ಬೇಕಾದ್ರೂ ಡಾಕ್ಟರ್ಸ್ಗಳು ಆಗಬಹುದು. ರೈಟ್, ಸೊ ನೋಡಿ ಇವಾಗ ಸೊ ಅಕ್ರಿಡಿಟೇಷನ್ ಅಂಡ್ ರೆಕಗ್ನಿಷನ್. ಆಕ್ಚುಲಿ ಎಲ್ಲ ಕಾಲೇಜಸ್ಗಳಿಗೂ ಕೂಡ ರೆಕಗ್ನೈಸ್ ಇರುತ್ತೆ. ಅಂದ್ರೆ ಯಾವುದೇ ತರ
ಅಲ್ಲಿ ಏನು ಆಗೋದಿಲ್ಲ. ಐ ಮೀನ್ ಇಟ್ ಈಸ್ ನಥಿಂಗ್ ಬಟ್ ಮೋಸ್ಟ್ ಆಫ್ ಆಲ್ ದ ಮೆಡಿಕಲ್ ಕಾಲೇಜಸ್ ಆರ್ ರೆಕಗ್ನೈಸ್ ಆಗಿರುತ್ತೆ. ಅಂತ ಒಳ್ಳೆ ರೆಕಗ್ನೈಸ್ಡ್ ಕಾಲೇಜಸ್ಗಳನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ನಂತರ ಸೆಕೆಂಡ್ ಒನ್ ಬಂದ್ರೆ ಇತ್ತೀಚೆಗೆ ಇದನ್ನೇ ನಾವು ಫೋಕಸ್ ಮಾಡ್ತೀವಿ. ಯಾವುದು? ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೆಸಿಲಿಟೀಸ್. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆಯಾ? ಓಕೆ, ಹಾಗಂತ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ರೆ ಹೋಗ್ಬಿಡ್ಬೇಕು ಅಂತ ಏನಲ್ಲ, ಫೆಸಿಲಿಟೀಸ್ ಕೂಡ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಅದರಲ್ಲಿ ಲ್ಯಾಬ್ಸ್ಗಳು ಓಕೆ ಪರ್ಫೆಕ್ಟ್ ಆಗಿರಬೇಕು. ಈಗ ಒಂದು ಮೆಡಿಕಲ್ ಕಾಲೇಜ್ ಅನ್ನ ಅವರು ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೆಡಿಕಲ್ ಕಾಲೇಜ್ ರನ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಎಲ್ಲಾ ರೂಲ್ಸ್ ಗಳನ್ನ ಅವರು ಫಾಲೋ ಮಾಡಿರ್ತಾರೆ. ಓಕೆ, ಅಕಾರ್ಡಿಂಗ್ ಟು ದ ಗೈಡ್ ಲೈನ್ಸ್ ಆಫ್ ಇಂಡಿಯನ್ ಗವರ್ಮೆಂಟ್ ಆರ್ ದ ಮೆಡಿಕಲ್ ಸೈನ್ಸ್ ಏನಿದೆ ಅದರದ್ದು ರೂಲ್ಸ್ ಗಳನ್ನ ಫಾಲೋ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಓಕೆ, ಈ ಎಲ್ಲ ಲ್ಯಾಬ್ಸ್ಗಳು, ಲೈಬ್ರರೀಸ್ಗಳು ಮತ್ತೆ ಹಾಸ್ಪಿಟಲ್ಸ್ ಜೊತೆಗೆ ಇರಬೇಕು. ಇದ್ರೇನೆ ಅಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋದಕ್ಕೆ ಅಥವಾ ಸ್ಯಾಂಕ್ಷನ್ ಮಾಡಿರ್ತಾರೆ, ಹೌದಲ್ವಾ? ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೇಕು. ಓಕೆ, ಎನ್ವೈರನ್ಮೆಂಟ್ ಕೂಡ ನೋಡ್ಬೇಕಾಗತ್ತೆ, ಮತ್ತೆ ಫೆಸಿಲಿಟೀಸ್ಗಳು ಯಾವ ತರ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಬಿಫೋರ್ ಜಾಯ್ನಿಂಗ್ ಟು ದ ಕಾಲೇಜ್ ವಿ ಹ್ಯಾವ್ ಟು ಫೋಕಸ್ ದೀಸ್. ಸೊ ಕೌನ್ಸೆಲಿಂಗ್ ನಡೆಯುವಾಗ ಇಂಥ ಕಾಲೇಜ್ ಬೇಕು ನನಗೆ ಇಷ್ಟು ರ್ಯಾಂಕಿಂಗ್ ಅಲ್ಲಿ ಅಂತ ಹೇಳೋಕು ಮುಂಚೆ ನಿಮಗೆ ಆ ಕಾಲೇಜ್ ಬಗ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್, ಫ್ಯಾಕಲ್ಟಿ ಅಂಡ್ ಟೀಚಿಂಗ್ ಸ್ಟ್ಯಾಂಡರ್ಡ್ಸ್. ಸರ್ ಇದು ಹೇಗೆ ಗೊತ್ತಾಗುತ್ತೆ ನಮಗೆ? ಇನ್ನು ಕಾಲೇಜ್ಗೆ ಹೋಗಿಲ್ಲ. ಇಟ್ಸ್ ವೆರಿ ಸಿಂಪಲ್. ಯು ನೀಡ್ ಟು ಟಾಕ್ ವಿತ್ ಯುವರ್ ಸೀನಿಯರ್ಸ್ ಅಂತ ಹೇಳಿದ್ರೆ, ಸೊ ದೋಸ್ ಹು ಆರ್ ಆಲ್ರೆಡಿ ಸ್ಟಡಿಂಗ್ ಇನ್ ದೋಸ್ ಕಾಲೇಜಸ್. ಇಲ್ಲ ಅಂತ ಹೇಳಿದ್ರೆ ವೆಬ್ಸೈಟ್ ಗಳಿಗೆ ಹೋದ್ರೆ ಸೊ ಅಲ್ಲಿ ಕೆಲವು ಲ್ಯಾಂಡ್ ಮಾರ್ಕ್ ಗಳಿರುತ್ತೆ, ಸೊ ಅವುಗಳನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಸೊ ಈ ತರ ಕಾಲೇಜ್ ಲೊಕೇಶನ್ ಅಂಡ್ ಎನ್ವೈರನ್ಮೆಂಟ್, ದಾಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಆ ಲೊಕೇಶನ್ ಎಲ್ಲಿದೆ? ಈಗ ಯಾವ್ದೋ ಒಂದು ಸಿಟಿ ಮಧ್ಯದಲ್ಲಿ ಇದು ಸುತ್ತಮುತ್ತ ಹಾಗೇನೆ ಓಕೆ ವೆಹಿಕಲ್ಸ್ ಗಳೆಲ್ಲ, ಏನ್ ಸೌಂಡ್ ಒಳಗಡೆ ಬರುತ್ತೆ ಅಂತ ಅಲ್ಲ, ಬಟ್ ಒಂದು ಎನ್ವೈರನ್ಮೆಂಟ್ ಇರ್ಬೇಕಲ್ವಾ? ಸೊ ಆ ಕಾಲೇಜ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಅಂದ್ರೆ ಸ್ಟಡಿ ಎನ್ವೈರನ್ಮೆಂಟ್ ಅನ್ನ, ಲರ್ನಿಂಗ್ ಎನ್ವೈರನ್ಮೆಂಟ್ ಅನ್ನ. ಸೊ ಆ ತರ ಕಾಲೇಜಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಅದು ಮೆಂಟಲಿ ಕೂಡ ನೀವು ನೆಕ್ಸ್ಟ್ 5 yearsಗೆ ಹೆಲ್ಪ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಅದಾದ್ಮೇಲೆ ಕ್ವಾಲಿಟಿ ಅಂಡ್ ವೆರೈಟಿ ಆಫ್ ಕ್ಲಿನಿಕಲ್ ಎಕ್ಸ್ಪೋಷರ್. ಯು ಕಮ್ ಟು ನೋ ಒನ್ಸ್ ಯು ಆರ್ ದೇರ್ ಇನ್ ಅ ಕಾಲೇಜ್. ಬಟ್ ಅದನ್ನೆಲ್ಲ ನಾವು ಚೆಕ್ ಮಾಡ್ಕೋಬೇಕು ವೆಬ್ಸೈಟ್ಗಳಲ್ಲಿ. ಓಕೆ, ಯಾವ ತರ ಇದೆ. ಸೊ ಅದ್ರ ಜೊತೆಗೆ ನಮ್ಮ ಸೀನಿಯರ್ಸ್ಗಳನ್ನ, ಲಾಸ್ಟ್ ಇಯರ್ ಜಾಯ್ನ್ ಆದವರು, ಅದಕ್ಕಿಂತ ಮುಂಚೆ ಜಾಯ್ನ್ ಆದವರು ಎಲ್ಲರನ್ನ ಕೇಳ್ಕೋಬೇಕಾಗತ್ತೆ. ಟೈಪ್ಸ್ ವಿತ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ಸ್. ಈ ಒಂದು ಕಾಲೇಜು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಇಂಟರ್ನ್ಶಿಪ್ಗಳಾಗಿರ್ಬೋದು, ಬೇರೆ ಬೇರೆ ಕಾಲೇಜಸ್ಗಳ ಜೊತೆಗೆ, ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲ್ಸ್ ಜೊತೆಗೆ, ಕ್ಲಿನಿಕ್ಸ್ ಜೊತೆಗೆ ಟೈಪ್ ಆಗಿರ್ತಾರೆ. ಸೊ ಯಾವುದೇ ತರ ಇಂಟರ್ನ್ಶಿಪ್ ಕೊಡಬೇಕು ಅಂತ ಹೇಳಿದ್ರೆ ಅಥವಾ ಪ್ರಾಕ್ಟಿಕಲ್ ಆಗಿ ಏನಾದ್ರು ಮಾಡಬೇಕು ಅಂತ ಹೇಳಿ ದೇ ಯೂಸ್ ಟು ಸೆಂಡ್. ಸೊ ಈ ತರ ಇರಬೇಕು. ಈಗ ಸ್ಪೋರ್ಟ್ಸ್ ಅಂತ ಕೇಳಿರ್ತಾರೆ ಎಲ್ರು ಕೂಡ. ಸೊ ಸ್ಪೋರ್ಟ್ಸ್ ಅಲ್ಲಿ ಏನಾಗುತ್ತೆ, ಭಾವೈಕ್ಯತೆ ಬೆಳೆಯುತ್ತೆ. ಅಂದ್ರೆ ಯೂಶುವಲ್ ಆಗಿ ನೀವು ಬೇರೆ ಪ್ಲೇಸಸ್ ಗಳಿಗೆ ಹೋಗ್ತಾ ಇದ್ದಾಗೆ ಹೊಸ ಹೊಸ ಫ್ರೆಂಡ್ಸ್ ಗಳಾಗ್ತಾರೆ. ಸೊ ನಮ್ಮ ಮೈಂಡ್ ಕೂಡ ಓಪನ್ ಅಪ್ ಆಗ್ತಿರುತ್ತೆ. ವಿ ಸ್ಟಾರ್ಟೆಡ್ ಟು ಥಿಂಕ್ ಬ್ರಾಡ್ಲಿ. ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಫೋಕಸ್ ಹಿಯರ್ ಆಸ್ ವೆಲ್. ಸೊ ಅದು ಯಾವ ತರ ಟೈಪ್ ಆಗಿದೆ ಡಿಫ್ರೆಂಟ್ ಕಾಲೇಜಸ್ಗಳ ಜೊತೆಗೆ, ಕಾಲೇಜ್ ಇನ್ ದ ಸೆನ್ಸ್ ಹಾಸ್ಪಿಟಲ್ಸ್ ಮತ್ತೆ ಕ್ಲಿನಿಕ್, ಹೆಲ್ತ್ ಕೇರ್ ಸೆಂಟರ್ಸ್ ಜೊತೆಗೆ. ಓಕೆ, ಐ ಮೀನ್ ಕ್ಲಿನಿಕ್ ಅಂತ ಹೇಳಿದ್ರೆ ಹೆಲ್ತ್ ಕೇರ್ ಸೆಂಟರ್. ಓಕೆ, ನೆಕ್ಸ್ಟ್ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಅಂಡ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ವೆರಿ ಇಂಪಾರ್ಟೆಂಟ್. ಈಗ ಥಿಯರಿಟಿಕಲಿ ಹೇಳೋದು ಒಂಥರ, ಬಟ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇಸ್ ಕ್ವೈಟ್ ಡಿಫ್ರೆಂಟ್. ಅದೆಲ್ಲ ಕಾಲೇಜಸ್ಗಳಲ್ಲೂ ಕೂಡ ಮಾಡ್ತಾರೆ, ಮಾಡಲೇಬೇಕು. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳಿದ್ರೆ ಸೊ ನಿಮಗೇನೆ ಈಗ ಪ್ರಾಕ್ಟಿಕಲಿ ಯು ಹ್ಯಾವ್ ಟು ಡೂ ದಟ್. ನಾವು ಮಾಡಬೇಕಾಗತ್ತೆ ಥಿಯರಿಟಿಕಲಿ ಕೇಳಿದ್ದನ್ನ. ಸೊ ಇಷ್ಟು ಕೂಡ ನಾವು ಫೋಕಸ್ ಮಾಡಬೇಕು ಫ್ಯಾಕ್ಟರ್ಸ್ಗಳು. ಇದ್ರ ಜೊತೆಗೆ ಫ್ಯಾಕ್ಟರ್ಸ್ ಟು ಕನ್ಸಿಡರ್ ಫೈನಾನ್ಷಿಯಲ್, ಫೀಸ್ ಅಂಡ್ ಫೈನಾನ್ಷಿಯಲ್. ಅಂದ್ರೆ ಯೂಶುವಲ್ ಆಗಿ ಈಗ ಯಾವುದೋ ಒಂದು ಕಾಲೇಜಸ್ ಅನ್ನ ಚೂಸ್ ಮಾಡಿಬಿಡ್ತೀವಿ. ಕಾಲೇಜನ್ನ ಗವರ್ಮೆಂಟ್ ಕಾಲೇಜ್ ಆದ್ರೆ ಓಕೆ, ನಮಗೆ ಕಡಿಮೆ ಫೀಸ್ ಇರುತ್ತೆ, ಜೊತೆಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ, ಈ ತರ ಆಗುತ್ತೆ. ಬಟ್ ನೀವು ಪ್ರೈವೇಟ್ ಕಾಲೇಜಸ್ ಗಳಿಗೆ ಜಾಯಿನ್ ಆದಾಗ ಸೊ ಯು ಲ್ಯಾಕ್ ಟುಗೆದರ್, ಯು ಆರ್ ಪೇಯಿಂಗ್ ಲ್ಯಾಕ್ ಟುಗೆದರ್. ಬಟ್ ಯು ಮಸ್ಟ್ ನೋ ದ ವ್ಯಾಲ್ಯೂ ಆಫ್ ಮನಿ ಆಸ್ ವೆಲ್. ಓಕೆ, ಈಗ ನಮ್ಮ ಪೇರೆಂಟ್, ನಾವು, ನಮ್ಮ ಫ್ಯಾಮಿಲಿ, ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಕಾಲೇಜನ್ನು ಚೂಸ್ ಮಾಡಬೇಕಾಗತ್ತೆ. ಚೂಸ್ ಮಾಡುವಾಗ ಫೀಸ್ ಮತ್ತೆ ಫೈನಾನ್ಷಿಯಲ್ ಕಂಡೀಷನ್ ಆಫ್ ಫ್ಯಾಮಿಲಿ ಸೋ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ವರ್ಷಕ್ಕೆ ಎಷ್ಟು ಫೀಸ್ ಇರುತ್ತೆ, ನೆಕ್ಸ್ಟ್ ಇಯರ್ ಕೂಡ ಅಷ್ಟೇ ಇರುತ್ತಾ ಇಲ್ಲ ಕಡಿಮೆ ಆಗುತ್ತಾ? ನಾಟ್ ಓನ್ಲಿ ದ ಟ್ಯೂಷನ್ ಫೀ, ದಟ್ ಈಸ್ ಇನ್ಕ್ಲೂಡಿಂಗ್ ಆಲ್ ದ ಫೀ, ಲೈಕ್ ಬುಕ್ಸ್ಗಳಾಗಿರ್ಬೋದು, ಮೆಟೀರಿಯಲ್ಸ್ಗಳಾಗಿರ್ಬೋದು, ಐ ಮೀನ್ ಯಾವ ತರ ಬೇಕಾಗುತ್ತೆ ಎಲ್ಲವೂ ಕೂಡ ನಾವು ಕನ್ಸಿಡರ್ ಮಾಡಬೇಕು. 1 yearಗೆ
ಎಷ್ಟು ಫೀಸ್ ಆಗುತ್ತೆ ಅಂತ. ಸೊ ನೀವು ಜಾಯಿನ್ ಆಗೋಕ್ಕೂ ಮುಂಚೆನೆ ತಿಳ್ಕೋಬೇಕು. ಜಾಯಿನ್ ಆದ್ಮೇಲೆ ಅಷ್ಟು ಹೇಳ್ತಾರೆ ಇಷ್ಟು ಹೇಳ್ತಾರೆ, ಅಫ್ಕೋರ್ಸ್ ಅವಾಗ ಮತ್ತೆ ವಾಪಸ್ ಬರೋದಕ್ಕೆ ಚಾನ್ಸ್ ಆಗೋಲ್ಲ. ಸೊ ತುಂಬಾನೇ ಕಷ್ಟ ಆಗುತ್ತೆ, ಕಷ್ಟಪಟ್ಟು ಆ ಕಾಲೇಜ್ಗೆ ಹೋಗಿರ್ತೀರಾ. ಸೊ ಹಾಗಾಗಿ ಟ್ಯೂಷನ್ ಫೀಸ್ ಮತ್ತೆ ಅದರ್ ಎಕ್ಸ್ಪೆನ್ಸಸ್ಗಳು ನಮಗೆ ಗೊತ್ತಿರಬೇಕು. ಓಕೆ, ಅವೈಲಬಿಲಿಟಿ ಆಫ್ ಸ್ಕಾಲರ್ಶಿಪ್ಸ್ ಅಂಡ್ ಆಲ್ಸೋ ಫೈನಾನ್ಷಿಯಲ್ ಏಡ್. ಸೊ ಅಂದ್ರೆ ಈ ಸ್ಕಾಲರ್ಶಿಪ್ಗಳದ್ದು ಈಗ ನಾನು ಇಷ್ಟು ಪೇ ಮಾಡ್ತಾ ಇದ್ದೀನಿ, ಓಕೆ, ನೀನು ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಅರ್ಹತೆ ಇದ್ರೂ ಕೆಲವು ಕಾಲೇಜಸ್ಗಳಿಂದ ಸಿಗೋದಿಲ್ಲ. ಸೊ ಅಥವಾ ಕಾಲೇಜಸ್ಗಳಿಂದ ಸಿಗ್ತಾ ಇದೆಯಾ, ನಾವು ಪಡ್ಕೊಳ್ತಾ ಇರೋಲ್ಲ. ಸೊ ವಿ ಹ್ಯಾವ್ ಟು ಚೆಕ್ ದಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಫ್ಯೂಚರ್ ಅರ್ನಿಂಗ್ ಪೊಟೆನ್ಷಿಯಲ್, ಇದನ್ನ ನಿಮಗೆ ಕಾಲೇಜಸ್ಗಳಿಗೆ ಹೋದ್ಮೇಲೆ ಹೇಳ್ಕೊಡ್ತಾರೆ. ಓಕೆ, ಅದಕ್ಕೆ ಹೇಳೋದು ಎಜುಕೇಶನ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ನಾವು ಯಾಕೆ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಎಜುಕೇಶನ್ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಇವಾಗೆಲ್ಲ ಏನಾಗ್ತಾ ಇದೆ, ಕೈಂಡ್ ಆಫ್ ಅರ್ನಿಂಗ್ ಅಂದ್ರೆ ಇನ್ವೆಸ್ಟಿಂಗ್ ಅಂಡ್ ಅರ್ನಿಂಗ್. ಇಫ್ ಯು ಆರ್ ಇನ್ವೆಸ್ಟಿಂಗ್ ಹಿಯರ್ ಓವರ್ ಎಜುಕೇಶನ್, ಯು ಆರ್ ಗೋಯಿಂಗ್ ಟು ಅರ್ನ್ ಮೋರ್ ಇನ್ ಯುವರ್ ಫ್ಯೂಚರ್. ಅದನ್ನೆಲ್ಲ ತಿಳ್ಕೊಳ್ತೀರಾ, ತಿಳ್ಕೋಬೇಕು. ಓಕೆ, ಸೊ ಇಟ್ ಇಸ್ ಆಲ್ ಅಬೌಟ್ ದ ಫೀಸ್ ಅಂಡ್ ಫೈನಾನ್ಷಿಯಲ್ ಥಿಂಗ್ಸ್ ವಿ ಹ್ಯಾವ್ ಟು ಕನ್ಸಿಡರ್. ಅದಾದ್ಮೇಲೆ ಸ್ಟೂಡೆಂಟ್ ಲೈಫ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ಮೆಡಿಕಲ್ ಕಾಲೇಜಸ್ಗಳಿಗೆ ಹೊರಟೋಗ್ಬಿಡ್ತೀವಿ, ಸಿಲೆಬಸ್ ಎಷ್ಟೆಷ್ಟಿರುತ್ತೆ. ಬಯಾಲಜಿ ಅಂತ ನೋಡಿದಾಗ ನೀವು ಇಷ್ಟು ಓದಿರ್ತೀರ ಸೆಕೆಂಡ್ PUC ಅಲ್ಲಿ. ಅಲ್ಲಿ ಒಂದೊಂದು ಟಾಪಿಕ್ಗಳು ಒಂದೊಂದು ಚಾಪ್ಟರ್ಗಳಾಗತ್ತೆ, ಕೋರ್ಸ್ಗಳಾಗತ್ತೆ, ನೀವು ಅದನ್ನ ಸ್ಟಡಿ ಮಾಡಬೇಕಾಗತ್ತೆ, ಹೌದಾ? ಸೊ ಅದನ್ನ ಸ್ಟಡಿ ಮಾಡುವಾಗ ಓಕೆ, ಮಧ್ಯದಲ್ಲಿ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂತ ಅನ್ಸುತ್ತೆ. ಆ ರಿಲ್ಯಾಕ್ಸೇಷನ್ ಯಾವ ತರ ಇರಬೇಕು? ಓಕೆ, ಆ ಕಾಲೇಜಸ್ಗಳಲ್ಲಿ ಯಾವ ತರ ಆಕ್ಟಿವಿಟೀಸ್ಗಳಿದೆ, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಅಂತ ಹೇಳ್ತಾ ಇದ್ದೀನಿ. ಎಕ್ಸೆಪ್ಟ್ ಸಿಲಬಸ್ ಆರ್ ಇಟ್ ಮೇ ಬಿ ಸಿಲಬಿ ಅಂತ ಏನ್ ಹೇಳ್ತೀವಿ, ಅದನ್ನ ಬಿಟ್ಟು. ಸೊ ಇಲ್ಲಿಗೆ ಬಂದ್ರೆ ಕ್ಯಾಂಪಸ್ ಲೈಫ್ ಅಂಡ್ ಸ್ಟೂಡೆಂಟ್ ಆಕ್ಟಿವಿಟೀಸ್ ಹೇಗಿದೆ. ಓಕೆ, ಸೊ ವಿ ಹ್ಯಾವ್ ಟು ಚೆಕ್ ಯಾವ ತರ ಹ್ಯಾಪಿ ಆಗಿರ್ಬೇಕು ಅಲ್ಲಿ ಕ್ಯಾಂಪಸ್ ಅಲ್ಲಿ, ಅಥವಾ ಹ್ಯಾಪಿ ಕಂಡೀಷನ್ ಇದೆಯಾ, ವಿ ಹ್ಯಾವ್ ಟು ಚೆಕ್ ದಟ್. ಓಕೆ, ಸೊ ನೆಕ್ಸ್ಟ್ ಸ್ಪೋರ್ಟ್ಸ್ ಕ್ಲಬ್ಸ್, ಯು ನೋ ದಟ್, ಅಂಡ್ ಕಲ್ಚರಲ್ ಈವೆಂಟ್ಸ್, ಈ ಎಲ್ಲದೂ ಕೂಡ ಇರಲೇಬೇಕು ಆಫ್ ಕೋರ್ಸ್. ಅಂದ್ರೆ ಯಾವ್ದೋ ಒಂದು ಕಾಲೇಜಸ್ಗಳಾಗಿರ್ಬೋದು, ಸ್ಕೂಲ್ಸ್ಗಳಾಗಿರ್ಬೋದು, ಸುಮ್ಮನೆ ಹಾಗೇನೆ ಸಿಲೆಬಸ್ಗಳನ್ನ ಕಂಟಿನ್ಯೂಸ್ ಆಗಿ ಟೀಚ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಬೋರ್ ಆಗುತ್ತೆ. ಸೊ ಜೊತೆಗೆ ಬೋರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವುದೇ ತರ ಈ ಮೈಂಡ್ ಅಲ್ಲಿ ಈ ಬ್ರಾಡ್ ಥಿಂಕ್ ಅಂತ ಏನಿರುತ್ತೆ ಅದೆಲ್ಲ ಬೆಳೆಯೋದಿಲ್ಲ. ವಿ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ದೀಸ್ ಥಿಂಗ್ಸ್. ಅವೆಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸ್ಪೋರ್ಟ್ಸ್ಗಳಿಗೆ ಆದ್ಯತೆ ಕೊಡ್ತಾರಾ? ಸೊ ಅಲ್ಲಿ ಕೂಡ ಇಂಟರ್ ಕಾಲೇಜಸ್ ಸ್ಪೋರ್ಟ್ಸ್ಗಳು ನಡೀತಾ ಇರುತ್ತೆ. ಸೊ ಅವುಗಳೆಲ್ಲ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಮಗೆ ಓದೋದಕ್ಕೂ ಕೂಡ ಸ್ವಲ್ಪ ಮನಸ್ಸು ಬರುತ್ತೆ. ಓಕೆ, ನೆಕ್ಸ್ಟ್ ಸಪೋರ್ಟ್ ಸರ್ವಿಸಸ್, ಕೌನ್ಸಿಲಿಂಗ್ ಮತ್ತೆ ಕರಿಯರ್ ಗೈಡ್ಲೈನ್ಸ್, ಗೈಡೆನ್ಸಸ್. ಅಂದ್ರೆ ಈಗ ಕಾಮನ್ ಆಗಿ ಕೌನ್ಸಲಿಂಗ್ ನಡೆಸಬೇಕು, ನೀನೇನಾದ್ರೂ ಕೂಡ ತೊಂದರೆಯಲ್ಲಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅದು ಫೈನಾನ್ಷಿಯಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಜುಕೇಶನಲ್ಲಿ ಸ್ಟಡಿ ಸಪೋರ್ಟಿವ್ ಕೂಡ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕರಿಯರ್ ಗೈಡೆನ್ಸ್, ಮುಂದೆ ಏನ್ ಮಾಡಬಹುದು, ಓಕೆ, ಯಾವ ತರ ಲೈಫ್ ಲೀಡ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ದಿಸ್ ಮೆಡಿಕಲ್ ಡಿಗ್ರಿ ವಿತ್ ಯು. MBBS ಡಿಗ್ರಿ ಇದೆ, ಇವಾಗ ಮುಂದೆ ಏನ್ ಮಾಡಬೇಕು. ಅಫ್ಕೋರ್ಸ್ ನಾನು ಒಂದು ಕ್ಲಿನಿಕ್ ಮಾಡ್ಕೊಂತೀನಿ, ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲ್ ಕಟ್ತೀನಿ, ಇಲ್ಲ ಗವರ್ಮೆಂಟ್ ಡಾಕ್ಟರ್ ಆಗ್ತೀನಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಸೊ ಈ ತರ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಒಂದು ಗೈಡ್ಲೈನ್ಸ್ ಬೇಕು, ಕೌನ್ಸಲಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು ಒಂದು ಕಾಲೇಜನ್ನ ಚೂಸ್ ಮಾಡೋಕ್ಕೂ ಮುಂಚೆ. ಓಕೆ, ಐ ಹೋಪ್ ಆಲ್ ದೀಸ್ ಫ್ಯಾಕ್ಟರ್ಸ್ that I have explained is very helpful for you ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಕಾಲೇಜನ್ನ ಚೂಸ್ ಮಾಡೋಕ್ಕೂ ಮುಂಚೆ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಅಂಡ್ ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಂದು ಸ್ಟ್ರಾಟಜಿಯಲ್ಲಿ ನಾನು ನಿಮಗೆ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.